ದಂತಕಥೆಗಳು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮೈಸೂರು ರಾಜ್ಯದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಮಿಂಚುವ ಹೆಸರುಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಮುಖರು. ಅವರು ಕೇವಲ ರಾಜನಲ್ಲ, ದಕ್ಷ ಆಡಳಿತಗಾರ, ಪ್ರಜಾಪ್ರಿಯ ಶಾಸಕ, ಸಾಮಾಜಿಕ ಸುಧಾರಕ, ಶಿಕ್ಷಣ ಪ್ರೇಮಿ ಹಾಗೂ ಆಧುನಿಕ ಮೈಸೂರು ನಿರ್ಮಾತೃ. 20ನೇ ಶತಮಾನದಲ್ಲಿ ಭಾರತದ ಅತ್ಯುತ್ತಮ ರಾಜ ಶಾಸಕರಲ್ಲಿ ಒಬ್ಬರೆಂದು ಇವರನ್ನು ಗುರುತಿಸಲಾಗುತ್ತದೆ. ಬ್ರಿಟಿಷ್ ಭಾರತದ ಅಧೀನದಲ್ಲಿದ್ದರೂ ಸ್ವಂತ ದೃಷ್ಟಿಕೋನ, ಜನಕೇಂದ್ರಿತ ಆಡಳಿತ ಹಾಗೂ ಅಭಿವೃದ್ಧಿ ಯೋಜನೆಗಳಿಂದ ಮೈಸೂರು ರಾಜ್ಯವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತಾವಧಿಯಲ್ಲಿ ಮೈಸೂರು ರಾಜ್ಯವು ಶಿಕ್ಷಣ, ಕೈಗಾರಿಕೆ, ವಿಜ್ಞಾನ, ಕೃಷಿ, ನೀರಾವರಿ, ಆರೋಗ್ಯ, ಸಾಮಾಜಿಕ ನ್ಯಾಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅಪಾರ ಪ್ರಗತಿಯನ್ನು ಕಂಡಿತು. ಮಹಾತ್ಮ ಗಾಂಧೀಜಿ ಕೂಡ ಅವರನ್ನು ರಾಜರ್ಷಿ ಎಂದು ಕರೆದಿದ್ದು ಅವರ ಆಡಳಿತದ ಶ್ರೇಷ್ಠತೆಯನ್ನು ತೋರಿಸುತ್ತದೆ. ಜನನ ಮತ್ತು ಬಾಲ್ಯ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1884 ಜೂನ್ 4ರಂದು ಮೈಸೂರಿನಲ್ಲಿ ಜನಿಸಿದರು. ಅವರ ತಂದೆ ಚಾಮರಾಜ ಒಡೆಯರ್ ಅತ್ತು ಮತ್ತು ತಾಯಿ ವಾಣಿವಿಲಾಸ ಸಂಜೀವಿನಿ ದೇವಿ. ಕೇವಲ 10ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡ ಅವರು ಬಾಲರಾಜನಾಗಿ ಸಿಂಹಾಸನಾರೂಢರಾದರು. ಬಾಲ್ಯದಲ್ಲೇ ರಾಜ್ಯದ ಜವಾಬ್ದಾರಿ ಅವರ ಮೇಲೆ ಬಿದ್ದುದರಿಂದ ಆಡಳಿತವನ್ನು ತಾತ್ಕಾಲಿಕವಾಗಿ ಅವರ ತಾಯಿ ವಾಣಿವಿಲಾಸ ಸಂಜೀವಿನಿ ದೇವಿ ವಹಿಸಿಕೊಂಡರು. ತಾಯಿ ಸಂಜೀವಿನಿ ದೇವಿ ಬುದ್ಧಿವಂತ, ದೃಢನಿಶ್ಚಯಿ ಹಾಗೂ ಪ್ರಗತಿಶೀಲ ಮಹಿಳೆ. ಅವರು ರಾಜ್ಯದಲ್ಲಿ ಅನೇಕ ಸುಧಾರಣೆಗಳನ್ನು ಪ್ರಾರಂಭಿಸಿ ಮಗನಿಗೆ ಉತ್ತಮ ಶಿಕ್ಷಣ ಮತ್ತು ಆಡಳಿತದ ಅರಿವು ಮೂಡಿಸಿದರು. ಈ ತಾಯಿಯ ಮಾರ್ಗದರ್ಶನವೇ ಕೃಷ್ಣರಾಜ ಒಡೆಯರ್ ಅವರ ಭವಿಷ್ಯದ ಆಡಳಿತಕ್ಕೆ ಬುನಾದಿಯಾಯಿತು. ಶಿಕ್ಷಣ ಮತ್ತು ವ್ಯಕ್ತಿತ್ವ ನಿರ್ಮಾಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅತ್ಯುತ್ತಮ ಶಿಕ್ಷಣ ಒದಗಿಸಲಾಯಿತು. ಇಂಗ್ಲಿಷ್, ಸಂಸ್ಕೃತ, ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಪ್ರಾವೀಣ್ಯ ಪಡೆದರು. ಪಾಶ್ಚಾತ್ಯ ಶಿಕ್ಷಣದ ಜೊತೆಗೆ ಭಾರತೀಯ ಸಂಸ್ಕೃತಿ, ಧರ್ಮ, ನೈತಿಕತೆ ಮತ್ತು ತತ್ವಶಾಸ್ತ್ರಗಳ ಅರಿವು ಅವರಿಗೆ ಇತ್ತು. ಅವರು ಶಿಸ್ತುಪ್ರಿಯ, ವಿನಮ್ರ, ದಯಾಳು ಮತ್ತು ಪ್ರಜೆಗಳ ಸಂಕಷ್ಟಗಳಿಗೆ ಸ್ಪಂದಿಸುವ ವ್ಯಕ್ತಿತ್ವ ಹೊಂದಿದ್ದರು. ಬಾಲ್ಯದಿಂದಲೇ ರಾಜಕೀಯ, ಆಡಳಿತ, ಸಮಾಜದ ಸಮಸ್ಯೆಗಳ ಕುರಿತು ಚಿಂತನೆ ನಡೆಸುತ್ತಿದ್ದರು. ಇವರ ವ್ಯಕ್ತಿತ್ವದಲ್ಲಿ ಮಾನವೀಯತೆ ಮತ್ತು ಆಧುನಿಕ ಚಿಂತನೆಗಳ ಸಮನ್ವಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಪೂರ್ಣಾಧಿಕಾರದ ಆಡಳಿತ ಆರಂಭ. 1902ರಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರ್ ಪೂರ್ಣಾಧಿಕಾರದೊಂದಿಗೆ ಮೈಸೂರು ರಾಜ್ಯದ ಆಡಳಿತವನ್ನು ಸ್ವೀಕರಿಸಿದರು. ಆ ಸಮಯದಲ್ಲಿ ಭಾರತ ಬ್ರಿಟಿಷರ ಅಧೀನದಲ್ಲಿದ್ದರೂ ಮೈಸೂರು ಸಂಸ್ಥಾನವು ಸ್ವಲ್ಪ ಸ್ವಾಯತ್ತತೆಯನ್ನು ಹೊಂದಿತ್ತು. ಈ ಅವಕಾಶವನ್ನು ಅವರು ಜನಪರ ಆಡಳಿತಕ್ಕೆ ಬಳಸಿಕೊಂಡರು. ಅವರು ಅಧಿಕಾರಕ್ಕೆ ಬಂದಾಗ ರಾಜ್ಯವು ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಿತ್ತು. ಆದರೆ ದೃಢ ನಿರ್ಧಾರ ಮತ್ತು ದೂರದೃಷ್ಟಿಯೊಂದಿಗೆ ಅವರು ರಾಜ್ಯದ ಅಭಿವೃದ್ಧಿಗೆ ನಾಂದಿ ಹಾಡಿದರು. ಪ್ರಜಾಪ್ರಿಯ ಆಡಳಿತ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತದ ಪ್ರಮುಖ ಲಕ್ಷಣವೇ ಪ್ರಜಾಪ್ರಿಯತೆ. ಅವರು ರಾಜನಾಗಿದ್ದರೂ ತಮ್ಮನ್ನು ಪ್ರಜೆಗಳ ಸೇವಕನೆಂದು ಭಾವಿಸುತ್ತಿದ್ದರು. ಜನರ ಸಮಸ್ಯೆಗಳನ್ನು ನೇರವಾಗಿ ಕೇಳಲು ಸಭೆಗಳು, ದರ್ಬಾರುಗಳನ್ನು ನಡೆಸುತ್ತಿದ್ದರು. ಕಠಿಣ ಆಡಳಿತ ಕ್ರಮಗಳ ಬದಲು ಮಾನವೀಯ ಮತ್ತು ನ್ಯಾಯಯುತ ನೀತಿಗಳನ್ನು ಅನುಸರಿಸಿದರು. ರೈತರು, ಕಾರ್ಮಿಕರು, ದಲಿತರು, ಮಹಿಳೆಯರು ಮತ್ತು ಬಡವರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಣಯಗಳನ್ನು ಕೈಗೊಂಡರು. ಶಿಕ್ಷಣ ಕ್ಷೇತ್ರದ ಕ್ರಾಂತಿ. ನಾಲ್ವಡಿ ಒಡೆಯರ್ ಶಿಕ್ಷಣವನ್ನು ರಾಜ್ಯದ ಅಭಿವೃದ್ಧಿಯ ಮೂಲಸ್ತಂಭವೆಂದು ನಂಬಿದ್ದರು. ಅವರ ಆಡಳಿತದಲ್ಲಿ ಮೈಸೂರು ರಾಜ್ಯವು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ಕಂಡಿತು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಮೈಸೂರು ರಾಜ್ಯದಲ್ಲಿ ಪ್ರಥಮವಾಗಿ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೆ ತಂದವರು ನಾಲ್ವಡಿ ಒಡೆಯರ್. ಇದರಿಂದ ಗ್ರಾಮೀಣ ಹಾಗೂ ಬಡ ಮಕ್ಕಳಿಗೂ ವಿದ್ಯಾಭ್ಯಾಸದ ಅವಕಾಶ ದೊರಕಿತು. ಮೈಸೂರು ವಿಶ್ವವಿದ್ಯಾಲಯ. 1916ರಲ್ಲಿ ಸ್ಥಾಪಿತವಾದ ಮೈಸೂರು ವಿಶ್ವವಿದ್ಯಾಲಯ ದಕ್ಷಿಣ ಭಾರತದ ಮೊದಲ ವಿಶ್ವವಿದ್ಯಾಲಯ.
ಇದು ಕನ್ನಡ ಭಾಷೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಂಶೋಧನೆಗೆ ಹೊಸ ದಿಕ್ಕು ನೀಡಿತು. ಈ ವಿಶ್ವವಿದ್ಯಾಲಯದಿಂದ ಅನೇಕ ಮಹಾನ್ ವಿಜ್ಞಾನಿಗಳು, ಸಾಹಿತಿಗಳು ಮತ್ತು ಚಿಂತಕರು ಹೊರಬಂದರು. ವಿದ್ಯಾರ್ಥಿ ವೇತನಗಳು. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದೇಶ ವಿದೇಶಗಳಲ್ಲಿ ಓದಲು ವಿದ್ಯಾರ್ಥಿ ವೇತನ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು. ಇದರಿಂದ ಮೈಸೂರು ರಾಜ್ಯದ ಯುವಕರು ಜಾಗತಿಕ ಜ್ಞಾನವನ್ನು ಪಡೆದು ರಾಜ್ಯದ ಅಭಿವೃದ್ಧಿಗೆ ಕೈಜೋಡಿಸಿದರು. ಸಾಮಾಜಿಕ ಸುಧಾರಣೆಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚಿನ ಮಹತ್ವ ನೀಡಿದರು. ಅಸ್ಪೃಶ್ಯತಾ ನಿವಾರಣೆ. ಅವರು ಅಸ್ಪೃಶ್ಯತೆಯಂತಹ ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸಿದರು. ದಲಿತರು ಮತ್ತು ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ಸಾರ್ವಜನಿಕ ಸೌಲಭ್ಯಗಳಲ್ಲಿ ಅವಕಾಶ ಕಲ್ಪಿಸಿದರು. ಮಹಿಳಾ ಸಬಲೀಕರಣ. ಮಹಿಳಾ ಶಿಕ್ಷಣಕ್ಕೆ ಉತ್ತೇಜನ ನೀಡಿದರು. ಮಹಿಳೆಯರಿಗಾಗಿ ಶಾಲೆಗಳು, ತರಬೇತಿ ಕೇಂದ್ರಗಳು ಹಾಗೂ ಆರೋಗ್ಯ ಸೌಲಭ್ಯಗಳನ್ನು ವಿಸ್ತರಿಸಿದರು. ಕೈಗಾರಿಕೆ ಮತ್ತು ಆರ್ಥಿಕಾಭಿವೃದ್ಧಿ. ಮೈಸೂರು ರಾಜ್ಯವನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸಲು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೈಗಾರಿಕಾಭಿವೃದ್ಧಿಗೆ ಒತ್ತು ನೀಡಿದರು. ಸರ್ಕಾರಿ ಕಾರ್ಖಾನೆಗಳು. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಮೈಸೂರು ಸಿಲ್ಕ್ ಫ್ಯಾಕ್ಟರಿ ಮುಂತಾದ ಸರ್ಕಾರಿ ಉದ್ಯಮಗಳನ್ನು ಸ್ಥಾಪಿಸಿದರು. ಇವುಗಳು ರಾಜ್ಯದ ಗುರುತಾಗಿ ಇಂದೂ ಕೂಡ ಪ್ರಸಿದ್ಧವಾಗಿವೆ. ಬ್ಯಾಂಕಿಂಗ್ ಮತ್ತು ಸಹಕಾರ. ಸಹಕಾರಿ ಚಳುವಳಿಗೆ ಉತ್ತೇಜನ ನೀಡಿ ರೈತರು ಮತ್ತು ಸಣ್ಣ ಉದ್ಯಮಿಗಳಿಗೆ ಸಾಲ ಸೌಲಭ್ಯ ಒದಗಿಸಿದರು. ಕೃಷಿ ಮತ್ತು ನೀರಾವರಿ. ರೈತರು ರಾಜ್ಯದ ಬೆನ್ನೆಲುಬು ಎಂಬ ನಂಬಿಕೆಯೊಂದಿಗೆ ಕೃಷಿ ಅಭಿವೃದ್ಧಿಗೆ ಕ್ರಮ ಕೈಗೊಂಡರು. ಕೃಷಿ ಸಂಶೋಧನೆ. ಕೃಷಿ ಕಾಲೇಜುಗಳು, ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿ ಹೊಸ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯಿಸಿದರು. ನೀರಾವರಿ ಯೋಜನೆಗಳು. ಕೃಷ್ಣರಾಜ ಸಾಗರ ಅಣೆಕಟ್ಟು ಅವರ ಆಡಳಿತದ ಮಹತ್ವದ ಸಾಧನೆ. ಇದರಿಂದ ಸಾವಿರಾರು ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯ ದೊರಕಿತು. ವಿಜ್ಞಾನ ಮತ್ತು ತಂತ್ರಜ್ಞಾನ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಜ್ಞಾನಕ್ಕೆ ಅಪಾರ ಬೆಂಬಲ ನೀಡಿದರು. ಸರ್ ಎಂ ವಿಶ್ವೇಶ್ವರಯ್ಯರಂತಹ ಮಹಾನ್ ಇಂಜಿನಿಯರ್ಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ರಾಜ್ಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸಿದರು. ವಿದ್ಯುತ್ ಉತ್ಪಾದನೆ, ಕೈಗಾರಿಕಾ ಯಂತ್ರೋಪಕರಣಗಳು ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಮೈಸೂರು ರಾಜ್ಯ ಮುಂಚೂಣಿಯಲ್ಲಿತ್ತು. ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಪ್ರೋತ್ಸಾಹ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಅವರು ಅಪಾರ ಪ್ರೋತ್ಸಾಹ ನೀಡಿದರು. ಸಾಹಿತ್ಯ, ಸಂಗೀತ, ನಾಟಕ, ಚಿತ್ರಕಲೆಗಳಿಗೆ ರಾಜಾಶ್ರಯ ದೊರಕಿತು. ಅನೇಕ ಕವಿ, ಲೇಖಕರು ಮತ್ತು ಕಲಾವಿದರು ಅವರ ಗಾಂಧೀಜಿ ಮತ್ತು ರಾಷ್ಟ್ರೀಯ ಚಳವಳಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾತ್ಮ ಗಾಂಧೀಜಿಯ ಆದರ್ಶಗಳನ್ನು ಗೌರವಿಸುತ್ತಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೇರ ವಿರೋಧ ತೋರದೆ ಮಾನವೀಯ ನಿಲುವು ಅನುಸರಿಸಿದರು. ಗಾಂಧೀಜಿ ಮೈಸೂರು ರಾಜ್ಯವನ್ನು ಭೇಟಿ ಮಾಡಿದಾಗ ಇಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಪ್ರಶಂಸಿಸಿದರು. ಅಂತಿಮ ದಿನಗಳು ಮತ್ತು ನಿಧನ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1940 ಆಗಸ್ಟ್ 3ರಂದು ನಿಧನರಾದರು. ಅವರ ನಿಧನವು ಮೈಸೂರು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿತ್ತು. ಪರಂಪರೆ ಮತ್ತು ಮಹತ್ವ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಮೈಸೂರು ರಾಜ್ಯವನ್ನು ಆಧುನಿಕ, ಪ್ರಗತಿಶೀಲ ಮತ್ತು ಜನಪರ ರಾಜ್ಯವನ್ನಾಗಿ ರೂಪಿಸಿತು. ಇಂದು ಕೂಡ ಅವರನ್ನು ಆದರ್ಶ ಆಡಳಿತಗಾರನಾಗಿ ನೆನಪಿಸಿಕೊಳ್ಳಲಾಗುತ್ತದೆ. ಅವರ ದೂರದೃಷ್ಟಿ, ಮಾನವೀಯತೆ ಮತ್ತು ಅಭಿವೃದ್ಧಿ ಚಿಂತನೆಗಳು ಇಂದಿನ ಆಡಳಿತಗಾರರಿಗೂ ಪ್ರೇರಣೆಯಾಗಿವೆ. ಉಪಸಂಹಾರ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೇವಲ ಮೈಸೂರು ಸಂಸ್ಥಾನದ ರಾಜನಲ್ಲ, ಅವರು ಜನಮನ ಗೆದ್ದ ನಾಯಕ, ಸಮಾಜ ಸುಧಾರಕ ಮತ್ತು ಆಧುನಿಕ ಕರ್ನಾಟಕದ ಶಿಲ್ಪಿ. ಅವರ ಜೀವನ ಮತ್ತು ಆಡಳಿತ ನಮಗೆ ಹೇಳುವ ಪಾಠ ಏನೆಂದರೆ, ಸತ್ಯಸಂಧ ಆಡಳಿತ, ಜನಪರ ಚಿಂತನೆ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡಿದರೆ ರಾಜ್ಯವನ್ನು ಸ್ವರ್ಗವನ್ನಾಗಿ